ಈ ಶಾಲೆಯಿಂದ ಹೋಗಲಿಕ್ಕೆ ಇರುವ ಮುಂಚೆ ನಮಗೆ ಒಂದು ಫೇರ್ವೆಲ್ ಫಂಕ್ಷನನ್ನು ಇಟ್ಟಿದ್ದರು. ಓಕೆ, ಅದರಲ್ಲಿ ನಾನೊಂದು ಮಾತು ಹೇಳಿದ್ದೆ. ಖಂಡಿತವಾಗಿಯೂ ನಾವು ಈ ಶಾಲೆಯಿಂದ ಹೋದ್ಮೇಲೆ ಇಲ್ಲಿ ಇದ್ದಂತಹ ಸಂಬಂಧಗಳು ತುಂಬ ನಮಗೆ ನೆನಪಾಗಬಹುದು. ಈ ಕಟ್ಟಡಗಳೆಲ್ಲ ಈ ಶಾಲೆಗಳು ನಮಗೆ ನೆನಪಾಗಬಹುದು ಅಂತ ಹೇಳಿದ್ದೆ. ಆದರೆ ಇವತ್ತು ಆ ಮಾತುಗಳನ್ನು ಬದಲಿಸಲಿಕ್ಕೆ ಇಚ್ಛಿಸ್ತೇನೆ. ಯಾಕಂದರೆ ಕೇವಲ ಸಂಬಂಧಗಳಲ್ಲ, ಇಲ್ಲಿ ಈ ಶಾಲೆಯ ಕಟ್ಟಡಗಳು, ಈ ಶಾಲೆಯ ಕ್ಲಾಸ್ ರೂಮ್ಗಳು ಕೂಡ ಎಲ್ಲ ನಿಮಿಷಗಳಲ್ಲೂ ಕೂಡ ನಮಗೆ ನೆನಪಿಗೆ ಬರುತ್ತಾ ಇದೆ. ಆ್ಯಂಡ್ ಈ ಎದುರು ನಿಂತವರಿಗೆ ಯಾವುದೇ ಮಾತುಗಳನ್ನು ಆಡಬೇಕಾಗಿಲ್ಲ. ಕಾರಣ ಈ ಎದುರು ಕೂತ್ಕೊಂಡವರು ಎಲ್ಲರೂ ಕೂಡ ತಮ್ಮ ಜೀವನದಲ್ಲಿ ಒಂದು ಹೋಪ್ ಹಾಗೆ ಒಂದು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಕ್ಕೆ ಮಾತ್ರವಾಗಿದೆ ಇವತ್ತು ಇಲ್ಲಿ ಬಂದು ಪ್ರಶಸ್ತಿ ಪುರಸ್ಕಾರಗಳನ್ನು ತೆಗೆದುಕೊಂಡದ್ದು. ನಮ್ಮ ಈ ಸಾಧಕರ ಹಿಂದೆ ಕೆಲವರು ಮಕ್ಕಳಿದ್ದಾರೆ, ಅವರಿಗೆ ಕೆಲವು ಮಾತುಗಳನ್ನು ಹೇಳಲು ಇಚ್ಛಿಸ್ತೇನೆ. ಮೈ ಡಿಯರ್ ಫ್ರೆಂಡ್ಸ್, ಯು ಆರ್ ಆಲ್ ಅ ಲಕ್ಕಿಯೆಸ್ಟ್ ಸ್ಟೂಡೆಂಟ್. ನಾವು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದ ಒಂದು ಮುಂಚಿತವಾಗಿ ಅಂದರೆ ಮೊದಲನೆಯ ಯಾವುದು ಮಾತುಗಳನ್ನು ನಮ್ಮ ಮ್ಯಾಮ್ ಹೇಳಿದರು, ಶ್ರೀಮತಿ ಮ್ಯಾಮ್. ಆ ಮಾತುಗಳನ್ನು ನೀವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಾಗಿದೆ. ಅದು ಎಷ್ಟೊಂದು ಅದ್ಭುತವಾದ ಮಾತುಗಳು ಎಂದು ಅರ್ಥವಾದರೆ ಖಂಡಿತವಾಗಿಯೂ ಯಾವುದೇ ವ್ಯಕ್ತಿ ಕೂಡ ಜೀವನದಲ್ಲಿ ಸೋಲನ್ನೊಪ್ಪುವುದಿಲ್ಲ. ಆದರೆ ವಿಶೇಷ ಏನೆಂದರೆ ಅಂಥ ಮಾತುಗಳನ್ನು ಪ್ರತಿದಿನ ಕ್ಲಾಸ್ನಲ್ಲಿ ನಾವು ಕೇಳ್ತಿದ್ದೇವೆ. ಅದಕ್ಕೆ ಇವತ್ತು ಇಲ್ಲಿ ಬಂದು ಪ್ರಶಸ್ತಿಗಳನ್ನು ನಾವು ಪಡೆದಿದ್ದೇವೆ. ದ್ಯಾಟ್ಸ್ ವೈ ಐ ಆಮ್ ಸೆಡ್ ದ್ಯಾಟ್ ಯು ಆರ್ ದ ಲಕ್ಕಿಯೆಸ್ಟ್ ಸ್ಟೂಡೆಂಟ್ ಎವರ್. ಓಕೆ, ಆ್ಯಂಡ್ ಇವತ್ತು ನಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಇವತ್ತು ಸನ್ಮಾನ ಕಾರ್ಯಕ್ರಮಗಳಾಯಿತು. KMES ಎಂತ ಕೊಟ್ಟಿದೆ ಅಂತ ನಾ ಈಗ ಪ್ರೂವ್ ಮಾಡ್ತೇನೆ ನೋಡಿ. ನಮ್ಮ ಸನ್ಮಾನ ಕಾರ್ಯಕ್ರಮ ಆಗುವಾಗ ಎಲ್ಲರೂ ನಿಲ್ಲುವಾಗ ಕ್ಯಾಮ್ರಾಮನ್ ಸರ್ ಹೇಳ್ತಿದ್ರು, ನೀವು ಕೂತ್ಕೊಳ್ಳಿ, ಫೋಸ್ ಒಳ್ಳೆ ಬರ್ತದೆ ಅಂತ. ಆದರೂ ಕೂಡ ಯಾರ ಮನಸ್ಸು ಕೂಡ ಒಪ್ತಿರ್ಲಿಲ್ಲ, ಎಲ್ಲರೂ ನಿಲ್ಲಿಕ್ಕೆ ಹೋಗ್ತಿದ್ರು. ಅಂದರೆ ದೊಡ್ಡವರು ನಮ್ಮ ಮುಂದೆ ಬಂದಾಗ ನಾವು ಕೂತ್ಕೊಂಡು ತಗೊಳ್ಳಿಕ್ಕೆ ನಮಗೆ ಆಗೋದಿಲ್ಲ, ಅದಕ್ಕೆ ನಾವು ನಿಲ್ಲಿಕ್ಕೆ ಹೋಗ್ತಿದ್ವಿ. ಅವರ ಮುಂದೆ ನಾವು ನಿಂತ್ಕೊಂಡು ಅವರ ಕೈಯಿಂದ ಸನ್ಮಾನ ತಗೊಳ್ಳಿಕ್ಕೆ ಹೋಗ್ತಿದ್ವಿ. ದಿಸ್ ಈಸ್ ವಾಟ್ ವಿ ಲರ್ನ್ ಇನ್ KMES. ಇದು ನಮಗೆ ಕಲಿಸಿದ್ದು KMES. ನೀವು ಖಾಲಿ ಶಿಕ್ಷಣಗಳು ಮಾತ್ರವಲ್ಲ, ಇಲ್ಲಿ ಕಲಿಸಿದ್ದು ಹಲವಾರು ಮೌಲ್ಯಗಳಿವೆ. ನಾನು ಇವತ್ತು ನನ್ನ ಪೋಷಕರು ನನ್ನ ಸನ್ಮಾನ ಕಾರ್ಯಕ್ರಮವನ್ನು ನೋಡಬೇಕು ಎಂದು ಎಷ್ಟು ಆಶಿಸುತ್ತಿದ್ದೇನೆ, ಅಷ್ಟೇ ಆಸೆ ನನಗೆ ಇವತ್ತು ನನ್ನ ಶಿಕ್ಷಕರು ಆದಂತಹ ಎಲ್ಲರೂ ಇಲ್ಲಿ ಕುಳಿತುಕೊಂಡು ನನ್ನ ಸನ್ಮಾನ ಕಾರ್ಯಕ್ರಮವನ್ನು ನೋಡಬೇಕೆಂದು ಆಶಿಸ್ತಾ ಇದ್ದೆ. ಇಲ್ಲಿ ಬಂದ ತಕ್ಷಣ ನನ್ನ ಮನಸ್ಸಿಗೆ ಹೋದದ್ದು ಅಂದರೆ ನಮಗೆ ಕಲಿಸಿದ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಪಾಠ ಕೇಳಬೇಕೆಂದು ಇಚ್ಛಿಸಿದಂತಹ ನನ್ನ ಕನ್ನಡ ಇವತ್ತು ಇಷ್ಟು ಒಳ್ಳೆಯದಾಗಬೇಕೆಂದರೆ ಅದಕ್ಕೆ ಕಾರಣ ನಮ್ಮ ಸರಸ್ವತಿ ಮ್ಯಾಮ್. ಅವರು ಕೂಡ ಇಲ್ಲಿ ಬಂದಾಗ ನನ್ನ ಪೋಷಕರು ಮಾತ್ರವಲ್ಲ ಇಲ್ಲಿರಬೇಕು, ಅವರು ಇಲ್ಲಿರಬೇಕೆಂದು ಎಷ್ಟು ಆಶಿಸಿದ್ದೇನೆ ಅಂತ ಹೇಳಿದರೆ, ಅವರು ಬಂದಾಗ ನಾನು ನಮ್ಮ ಕನ್ನಡದ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಮುಖದಲ್ಲಿ ಅಷ್ಟೊಂದು ಬೆಳಕು ಖಂಡಿತ ಅವರು ಬಂದಾಗ. ಯಾಕಂದರೆ ಕೇವಲ ಪೋಷಕರಲ್ಲ, ಇಲ್ಲಿ ಕುಳಿತಂತಹ ಪ್ರತಿಯೊಂದು ಕ್ಷಣದಲ್ಲೂ ತಾಯಿಯ ಪ್ರೀತಿಯನ್ನು ಕೊಟ್ಟಂತಹ ಎಲ್ಲ ಶಿಕ್ಷಕಿಯರು ಇಲ್ಲಿದ್ದಾರೆ. ಅದಕ್ಕಾಗಿಯೇ ಪ್ರತಿಯೊಬ್ಬರ ಮುಖದಲ್ಲೂ ಕೂಡ ಇವತ್ತು ನಾನು ನಗುವನ್ನು ಕಂಡಿದ್ದೇನೆ. ನಗು ಕೇವಲ ನನ್ನ ಪೋಷಕರ ನಗು ಮಾತ್ರವಲ್ಲ, ಪ್ರತಿಯೊಂದು ಶಿಕ್ಷಕಿಯರ ನಗುವನ್ನು ನಾನು ಕಂಡು ಬಹಳ ಒಂದು ಖುಷಿಯನ್ನು ಪಟ್ಟಿದ್ದೇನೆ. ಆ್ಯಂಡ್ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ನಮ್ಮ ಜೂನಿಯರ್ಸ್ಗಳಿಗಾಗಿರಬಹುದು, ಯಾವುದೇ ಕಾರಣಕ್ಕೂ ಅವಕಾಶಗಳನ್ನು ಮಿಸ್ ಮಾಡಿಕೊಳ್ಬೇಡಿ. ಇವತ್ತು ನಮ್ಮ ಈ ಒಂದು ಬ್ಯೂಟಿಫುಲ್ ಪ್ರೋಗ್ರಾಮ್ ಏನು ಆಗ್ತಿದೆ, ಇದಕ್ಕೆ ಕಾರಣ ಇಲ್ಲಿ ಇರುವಂತಹ ನಾವು ಮಾತ್ರವಲ್ಲ, ಮುಖ್ಯವಾದ ಕಾರಣ ಈ ಸ್ಕ್ರೀನ್ ಉಂಟು. ಈ ಪರದೆಯ ಹಿಂದೆ ಎಷ್ಟೋ ಜನರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಒಳ್ಳೆಯದಾಗಿ ನಡೆಯಬೇಕೆಂದು ಎಷ್ಟೋ ಮಕ್ಕಳು ಇದರ ಹಿಂದೆ ಇದ್ದಾರೆ, ಆದರೆ ಅವರು ನಮಗೆ ಕಾಣುತ್ತಿಲ್ಲ. ನೀವು ಅಲ್ಲಿ ಕೂತ್ಕೊಂಡವರು ಈ ಪರದೆಯ ಹಿಂದೆ ಹೋದರೆ ಮಾತ್ರವೇ ಇಲ್ಲಿ ಬಂದು ನಿಲ್ಲುವಂತಹ ನಿಮಗೆ ಒಂದು ಅವಕಾಶಗಳು, ಇಲ್ಲಿ ಬಂದು ನಿಲ್ಲುವಂತಹ ಧೈರ್ಯಗಳು ಸಿಗುತ್ತದೆ. ಯಾಕಂದರೆ ಎಲ್ಲ ಸಣ್ಣ ಸಣ್ಣ ಕಾರ್ಯಕ್ರಮಗಳಲ್ಲೂ ಈ ಪರದೆಯ ಹಿಂದೆ ಹೋಗಿ ಇಲ್ಲಿ ಬಂದು ಸಣ್ಣ ಸಣ್ಣ ಮಾತುಗಳನ್ನು ಹೇಳಿ ಹೋದರೆ ಮಾತ್ರ
ಮುಂದೆ ಒಂದು ದಿನ ನಿಮ್ಮನ್ನು ಸ್ಟೇಜಿಗೆ ಕರೆದಾಗ ಇಲ್ಲಿ ಬಂದು ಮಾತನಾಡಲು ನಿಮಗೆ ಧೈರ್ಯವಾಗುತ್ತದೆ. ಯಾವುದೇ ಒಂದು ಶಾಲೆಗಳಿಗೆ ಹೋದರೆ ಅವರು ಕೇಳುವುದು, ನೀವು ನಿಮ್ಮ ಜೊತೆ ಎಷ್ಟು ಸ್ಕಿಲ್ಗಳಿವೆ ಎಲ್ಲರೂ ಕೇಳ್ತಾರೆ. ಹಾಗೆ ಒಮ್ಮೆ ನನ್ನ ಹತ್ರ ಒಬ್ಬ ಕೇಳಿದ, ನಮ್ಮ ಶಿಕ್ಷಣ ಯಾವುದು ಲೆಕ್ಕವಿಲ್ಲವಂತೆ, ಸ್ಕಿಲ್ ಬೇಕು ನನಗೆ, ನಾನು ಸ್ಕಿಲ್ ಎಲ್ಲಿ ತಗೊಳ್ಬೇಕು, ಎಲ್ಲಿ ಹೋಗ್ಬೇಕಂತ ಹೇಳಿದೆ. ಅದು ಸ್ಕಿಲ್ ಅಂದರೆ ಕಮ್ಯುನಿಕೇಷನ್ ಸ್ಕಿಲ್. ನೀವೊಬ್ಬ ಆರ್ಟಿಸ್ಟಾ, ಅದು ಆರ್ಟ್ ಉಂಟಲ್ಲ, ಅದು ನಿಮ್ಮ ಸ್ಕಿಲ್. ಓಕೆ, ಎಲ್ಲ ಸ್ಕಿಲ್ಗಳನ್ನು ನೀವು ಇಲ್ಲಿ ಡೆವಲಪ್ ಮಾಡ್ಕೊಳ್ಬೇಕು. ಮುಖ್ಯವಾದ ಸ್ಕಿಲ್ ಆಗಿರುತ್ತದೆ ಕಮ್ಯುನಿಕೇಷನ್ ಸ್ಕಿಲ್. ನೀವು ಅಲ್ಲಿ ಕುತ್ಕೊಂಡವರು ಯಾವುದೇ ಕಾರಣಕ್ಕೂ ಆ ಕುತ್ಕೊಂಡಂತಹ ಪ್ಲೇಸ್ ಉಂಟಲ್ಲ, ಅದು ಶಾಶ್ವತವಾಗಿರಬಾರದು. ಬದಲಿಗೆ ನಿಮ್ಮ ಆ ಕುತ್ಕೊಂಡಂತಹ ಪ್ಲೇಸ್ ನೆಕ್ಸ್ಟ್ ನಿಮ್ಮ ಒಕೇಶನ್ ಇದರ ಹಿಂದೆ ಆಗಿರಬೇಕು, ಅದಾದ ಮೇಲೆ ಇಲ್ಲಿ ಆಗಿರಬಹುದು. ಅಲ್ಲಿ ಬರದೆ ಡೈರೆಕ್ಟಾಗಿ ಇಲ್ಲಿ ಬಂದು ಮಾತಾಡಿದರೆ ಆ ಮಾತಿಗೆ ನಿಮಗೆ ಧೈರ್ಯವಿರುವುದಿಲ್ಲ. ಮೊದಲನೆಯದಾಗಿ ನೀವು ಇದರ ಹಿಂದೆ ಹೋಗಿ ನೀವು ಪ್ರಾಕ್ಟೀಸ್ ಮಾಡಿದರೆ ಮಾತ್ರ, ಎಲ್ಲ ಸಣ್ಣ ಸಣ್ಣ ಕಾರ್ಯಕ್ರಮಗಳಲ್ಲೂ ನೀವು ಇಲ್ಲಿ ಬಂದು ಮಾತಾಡಿದರೆ ಮಾತ್ರವಾಗಿರುತ್ತದೆ ಇಲ್ಲಿ ಬಂದು ಧೈರ್ಯದಿಂದ ಮಾತನಾಡಲು ನಿಮಗೆ ಸಾಧ್ಯವಾಗುತ್ತದೆ. ಆ್ಯಂಡ್ ಒನ್ಸ್ ಅಗೈನ್ ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ ಇನ್ ದಿಸ್ ಬ್ಯೂಟಿಫುಲ್ ಲೊಕೇಶನ್. ಥ್ಯಾಂಕ್ ಯು ಸೋ ಮಚ್.